ಶ್ರೀಕುಮಾರ ಸಮೂಹ ಸಂಸ್ಥೆಯ ಮಾಲೀಕರು ಭಟ್ಕಳದಲ್ಲಿರುವ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ಕಚೇರಿಗೆ ತೆರಳಿ ಕಂಪನಿ ವಿರುದ್ಧ ಘೋಷಣೆ ಕೂಗಿದ್ರು. 6 ತಿಂಗಳು ಕಳೆದರೂ ಕ್ಲೈಮ್ ಹಣ ಕೊಡದೆ ಸತಾಯಿಸುತ್ತಿರುವುದಕ್ಕೆ ಆಕ್ರೋಶ ಹೊರಹಾಕಿದ್ರು. ಶ್ರೀಕುಮಾರ್ ರೋಡ್ ಲೈನ್ಸ್ ವಾಹನ ಕಳೆದ ಅಕ್ಟೋಬರ್ 10ರಂದು ಬೆಂಗಳೂರಿನ ಎಸ್ವಿ ಕೋಚ್ ಗ್ಯಾರೇಜ್ನಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಸುಟ್ಟಿ ಹೋಗಿದ್ದು, ಇನ್ಶೂರೆನ್ಸ್ ಕಂಪನಿಗೆ ತಕ್ಷಣ ಮಾಹಿತಿ ನೀಡಿ ಎಲ್ಲ ಕಾಗದ ಪತ್ರ ನೀಡಿದ್ದೇವೆ. ಕಂಪನಿಯವರು ಸರ್ವೆ ಮಾಡಿ ಮಾಲೀಕರಿಗೆ 25 ಲಕ್ಷ ಕೊಡಬೇಕು ಎಂದು ರಿಪೋರ್ಟ್ ಕೊಟ್ಟಿದ್ದರು. ರಿಪೋರ್ಟ್ ಕೊಟ್ಟು 3 ತಿಂಗಳು ಕಳೆದಿದೆ. ವಾಹನಕ್ಕೆ ಬೆಂಕಿ ಬಿದ್ದು 6 ತಿಂಗಳಾಗುತ್ತಿದೆ. ಇಲ್ಲಿಯವರೆಗೆ ಕ್ಲೇಮ್ ಹಣ ಕೊಡದೆ ಸತಾಯಿಸುತ್ತಿದ್ದಾರೆ ಎಂದು ಶ್ರೀಕುಮಾರ್ ಸಂಸ್ಥೆಯ ಮಾಲೀಕರಾದ ವೆಂಕಟರಮಣ ಹೆಗಡೆ ಕವಲಕ್ಕಿ ತಮ್ಮ ಕೆಲವು ಬೆಂಬಲಿಗರ ಜೊತೆ ಭಟ್ಕಳದ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಗೆ ತೆರಳಿ ಕಂಪನಿಯ ವಿರುದ್ಧ ಧಿಕ್ಕಾರ ಕೂಗಿ ತಕ್ಷಣ ಕ್ಲೇಮ್ ಹಣ ನೀಡಬೇಕು ಎಂದು ಒತ್ತಾಯಿಸಿದರು. ಕಂಪನಿಯ ಅಧಿಕಾರಿ ಹಣ ಕೊಡಿಸುವ ಭರವಸೆ ನೀಡಿದರು. ಇದಕ್ಕೆ ಒಪ್ಪದ ವೆಂಕಟರಮಣ ಹೆಗಡೆ ಕವಲಕ್ಕಿಯವರು ಇದೇ ತಿಂಗಳ ಒಳಗಾಗಿ ಹಣ ನೀಡಬೇಕು, ಇಲ್ಲವಾದಲ್ಲಿ ಸಾರ್ವಜನಿಕರು ಮತ್ತು ನಮ್ಮ ಸಂಸ್ಥೆಯ ಕೆಲಸಗಾರರ ಜೊತೆ ಸೇರಿ ಉಗ್ರ ಹೋರಾಟವನ್ನ ನಿಮ್ಮ ಈ ಕಚೇರಿಯ ಎದುರು ನಡೆಸಲಾಗುವುದು ಎಂದು, ಯಾವುದಾದರೂ ಅಹಿತಕರ ಘಟನೆ ನಡೆದರೆ ನೀವೇ ಜವಾಬ್ದಾರರು ಎಂದು ಎಚ್ಚರಿಕೆ ನೀಡಿದರು. ಈ ವೇಳೆ ಕಂಪನಿಯ ಅಧಿಕಾರಿಗಳು 25ರ ಒಳಗಾಗಿ ಹಣ ಕೊಡುವ ಭರವಸೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಕುಮಾರ್ ಸಂಸ್ಥೆಯ ಮಾಲೀಕರಾದ ವೆಂಕಟರಮಣ ಹೆಗಡೆ ಕವಲಕ್ಕಿಯವರು, ಕಳೆದ ಅಕ್ಟೋಬರ್ 10ರಂದು ಬೆಂಗಳೂರಿನಲ್ಲಿ ನಮ್ಮ ಶ್ರೀಕುಮಾರ್ ಸಾರಿಗೆ ಸಂಸ್ಥೆಗೆ ಸೇರಿದ ಗಾಡಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಸುಟ್ಟು ಹೋಗಿತ್ತು. ಅಂದು ಗ್ಯಾರೇಜ್ನಲ್ಲಿದ್ದ ಬೇರೆ ಬೇರೆ ಕಂಪನಿಯ 18 ಗಾಡಿಗಳು ಸುಟ್ಟು ಹೋಗಿದೆ. ಅಂದು ಪ್ರಪ್ರಥಮವಾಗಿ ಬೆಂಕಿ ತಾಗಿದ್ದೇ ನಮ್ಮ ಗಾಡಿಗೆ. ನಂತರ ಎಲ್ಲಾ ದಾಖಲೆಗಳನ್ನ ಯುನೈಟೆಡ್ ಕಂಪನಿಯವರಿಗೆ ನೀಡಲಾಗಿತ್ತು. ಕಂಪನಿಯವರು 25 ಲಕ್ಷ ಆಗಿದೆ, ಮುಂದಿನ ವಾರ ಸಿಗಬಹುದು ಎಂದು ಹೇಳುತ್ತಾ ದಿನ ಕಳೆಯುತ್ತಿದ್ದಾರೆ. ಇಂದು ಸಾಂಕೇತಿಕ ಪ್ರತಿಭಟನೆ ನಡೆಸಿದ್ದು, ಸೋಮವಾರದ ಒಳಗೆ ಪೇಮೆಂಟ್ ಬರದೆ ಹೋದರೆ ದೊಡ್ಡ ಪ್ರಮಾಣದಲ್ಲಿ ಮುತ್ತಿಗೆ ಹಾಕಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಬೆಂಗಳೂರಲ್ಲಿ 12 ಗಂಟೆ ಹೊತ್ತಿಗೆ ನಮ್ಮ ಶ್ರೀಕುಮಾರ್ ಸಾರಿಗೆ ಸಂಸ್ಥೆ ಸೇರಿದ KF47A0237 ಗಾಡಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಸುಟ್ಟೋಯ್ತು. 18 ಆವತ್ತ ಗ್ಯಾರೇಜ್ ಅಲ್ಲಿ ಇದ್ದಂತ 18 ಗಾಡಿಗಳು ಸುಟ್ಟೋಯ್ತು. ಅದರಲ್ಲಿ ಪ್ರಥಮ ಬಾರಿಗೆ ಬೆಂಕಿ ತಾಗದೆ ನಮ್ಮ ಗಾಡಿಗೆ. ಅದಾದ ನಂತರ ಅದರ ಎಲ್ಲ ಪ್ರೊಸೀಜರ್ ಪ್ರಕಾರ ನಾವು ಯುನೈಟೆಡ್ ಇಂಡಿಯಾದವರಿಗೆ ಕಂಪ್ಲೇಂಟ್ ಮಾಡಿದ್ವಿ. ಅವರು ಸರ್ವೇಯರ್ ಅಪಾಯಿಂಟ್ಮೆಂಟ್ ಮಾಡಿದ್ರು. ಸರ್ವೆ ಆಯ್ತು. ಸರ್ವೇಯರು ನಮ್ಗೆ ಫೋನ್ ಮುಖಾಂತರ ಹೇಳಿದ ಪ್ರಕಾರ 26 ಲಕ್ಷ ಇನ್ಶೂರೆನ್ಸ್ ಇತ್ತು, ನಿಮ್ಗೆ 25 ಲಕ್ಷಕ್ಕೆ ನಾವು ರೆಕಮೆಂಡ್ ಮಾಡಿದ್ವಿ ಅಂತ ಹೇಳಿದ್ರು. ಇಲ್ಲಿವರೆಗೆ ಹೆಚ್ಚು ಕಡಿಮೆ 2 ತಿಂಗಳ ಕಳೆದೋಗ್ಬಿಡ್ತು. ಈಗೆಲ್ಲ ಆನ್ಲೈನ್ ಯುಗ ಆದ್ರಿಂದ ಇಮಿಡಿಯೇಟ್ ಆಗಬೇಕಂತ ಕೆಲಸ ಸಹ 2 ತಿಂಗಳ ತಗೊಂಡ್ರು ಯುನೈಟೆಡ್ ಇಂಡಿಯಾದವರು. 2 ತಿಂಗಳ ನಂತರ ನಿಮ್ಗೆ 25 ಲಕ್ಷ ಸೆಂಕ್ಷನ್ ಆಗಿದೆ, ಬರುವಾರದಲ್ಲಿ ಸಿಗ್ಬಹುದು ಹಿಂಗೆ ಹೇಳ್ತಾ ದಿನಗಳಿತ್ತು ಹೋದ್ರು. ನಮಗೊಂದು ಸರಿಯಾದ ರೆಸ್ಪಾನ್ಸ್, ನೀವು ಯಾರೇ ಫೋನ್ ಮಾಡಿದ್ರು, ಕಾರವಾರಕ್ಕೆ ಫೋನ್ ಮಾಡಿದ್ರು ಒಂದೇ, ಬರುವಾರದಲ್ಲಿ ಬರ್ತದೆ, ಈ ವಾರದಲ್ಲಿ ಬರ್ತದೆ, ಬರುವಾರದಲ್ಲಿ ಬರ್ತದೆ ಹಿಂಗೆ ಹೇಳ್ಕೊಂಡು. ಇದಕ್ಕೆ ನೀವು ಕಾರಣ ಕೊಡಬೇಕು. ನೀವು ನನಗೆ ಇನ್ಶೂರೆನ್ಸ್ ಚೆಕ್ ಕೊಡುವ ತನಕ ಇದು ಸಾಂಕೇತಿಕ ಪ್ರತಿಭಟನೆ. ಸೋಮವಾರದೊಳಗೆ ನನಗೆ ಪೇಮೆಂಟ್ ಬರೆದು ಹೋದ್ರೆ ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಆಫೀಸ್ ಮುತ್ತಿಗೆ ಹಾಕಿ ಆಗುವಂತ ಏನಾದರೂ ಅಹಿತಕರ ಘಟನೆಗಳೇ ನಾನು ಜವಾಬ್ದಾರಿ ಅಲ್ಲ. 18ನೇ ತಾರೀಕಿಗೆ ಪೊಲೀಸಿಗೆ ಇನ್ಫಾರ್ಮ್ ಮಾಡಿ ಇದಕ್ಕೂ ದೊಡ್ಡ ಸಂಖ್ಯೆಯಲ್ಲಿ ಬಂದು ಗಲಾಟೆ ಮಾಡ್ತೇವೆ. ಇಲ್ಲಿ ಏನಾದ್ರೂ ವ್ಯತ್ಯಾಸ ಆದ್ರೆ ನೀವೇ ಹೊಡೆದಕ್ಕೆ ನಾವು ಹೊಣೆಗಾರರಲ್ಲ. ಈ ಸಂದರ್ಭದಲ್ಲಿ ನಾಗರಾಜ್ ಭಟ್ ಬೆಂಗ್ರೆ, ಉಮೇಶ್ ಭಟ್, ಅನಿಲ್ ಶಾನ್ಬಾಗ್, ಅಲ್ತಾಫ್ ಶೇಖ್, ವಿನಾಯಕ್ ನಾಯ್ಕ್, ಶಬರೀಶ್ ನಾಯ್ಕ್, ಪ್ರವೀಣ್ ನಾಯ್ಕ್, ಲಂಬೋದರ್ ಗೌಡ, ನಾಗರಾಜ್ ನಾಯ್ಕ್ ಮುಂತಾದವರು ಹಾಜರಿದ್ದರು. ವಿಸ್ಮಯ ನ್ಯೂಸ್, ಶ್ರೀಧರ್ ನಾಯ್ಕ್, ಹೊನ್ನಾವರ.